ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮ ಕುಟುಂಬ ಕ್ಷೇಮವಾಗಿದೆಯಾ? ಎಲ್ಲರೂ ಆರೋಗ್ಯದಿಂದ ಇದ್ದೀರಾ? ಪ್ರಿಯರೇ, ನೀವು ಆತ್ಮದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರೋ ಪ್ರಕಾರ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಸೌಖ್ಯವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ದೈವ ಸೇವಕರು ಹೇಳಿದ ಪ್ರಕಾರ ನೀವೆಲ್ಲರೂ ಕೂಡ ಆತ್ಮದಲ್ಲಿ ವೃದ್ಧಿಯಾಗಬೇಕೆಂದು ಮನಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ನಿಮಗೆ ತಲುಪಿಸಲಾಗುತ್ತಿರುವಂತಹ ವಾಕ್ಯಗಳು, ಹಾಡುಗಳು, ಈ ಚಾನೆಲ್ನಲ್ಲಿ ನಾವು ನಿಮಗೆ ತಲುಪಿಸುತ್ತಾ ಇರುವಂತಹ ವಿಡಿಯೋಸ್ಗಳೆಲ್ಲವೂ ಕೂಡ ನೀವು ಸ್ಪಿರಿಚುವಲ್ ಆಗಿ ಡೆವಲಪ್ ಆಗಬೇಕೆಂಬುದಾಗಿ, ಸ್ಪಿರಿಚುವಲ್ ಪ್ರಾಸ್ಪರಿಟಿ ನೀವು ಹೊಂದಬೇಕೆನ್ನುವಂತಹ ಉದ್ದೇಶಕ್ಕಾಗಿಯೇ ದೇವರು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಮನಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ನೀವೆಲ್ಲರೂ ದೇವರ ವಾಕ್ಯವನ್ನು ಪ್ರೀತಿಸುವವರಾಗಿರಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ನಾವು ಪರಿಶುದ್ಧ ಸತ್ಯವೇದದಿಂದ ಒಂದು ವಾಗ್ದಾನವನ್ನು ಧ್ಯಾನಿಸುವುದರ ಮೂಲಕ ದೇವರನ್ನು ಇನ್ನೂ ಹೆಚ್ಚಾಗಿ ಆತುಕೊಳ್ಳುವಂತೆ, ಆತನನ್ನು ಸೇವಿಸುವಂತೆ ಎಂತಹ ಪರಿಸ್ಥಿತಿ ಬಂದರೂ ಕೂಡ ನಮ್ಮ ಜೀವಿತದಲ್ಲಿ ಕರ್ತನನ್ನು ಘನಪಡಿಸುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆ ಈ ವಾಗ್ದಾನ ನಮಗೆ ಉಪಯುಕ್ತವಾಗಿದೆ. ಈ ದಿನ ಸತ್ಯವೇದವನ್ನು ತೆಗೆದು ದೇವರ ವಾಗ್ದಾನಕ್ಕಾಗಿ ಕೀರ್ತನೆಗಳು 68ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ಓದೋಣ. ಎಲ್ಲರೂ ಕೂಡ ಬೈಬಲ್ ತೆಗೆಯಿರಿ. Psalm 68 and verse 19. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದಾವೀದನು ಬರೆದಂತಹ ಈ ಕೀರ್ತನೆಯಲ್ಲಿ ಅಡಕವಾಗಿರುವಂತಹ ಶ್ರೇಷ್ಠವಾದ ಅನುಭವಗಳು ಪರಿಶುದ್ಧಾತ್ಮನಾದ ದೇವರು ನಮ್ಮ ಮುಂದೆ ತರುತ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕೆ ದೇವರಿಗೆ ಸ್ತೋತ್ರ ಮಾಡಬೇಕು? ಯಾಕೆ ದೇವರನ್ನು ಘನಪಡಿಸಬೇಕು? ಯಾಕೆ ದೇವರನ್ನು ಆರಾಧಿಸಬೇಕು ಎಂಬುದಾಗಿ ಆಲೋಚಿಸುವುದಾದರೆ, ಅನುದಿನವೂ ಆತನು ನಮ್ಮ ಭಾರವನ್ನು ಹೊರುತ್ತಾ ಇದ್ದಾನೆ. ಭಾರವು ಎನ್ನುವಂತಹ ಮಾತು ಇಬ್ರಿಯ ಭಾಷೆಯಲ್ಲಿ ಅಮಾಸ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ಅಂದರೆ ಬರ್ಡನ್. ಈ ಇಂಪೋಸಸ್ ಬರ್ಡನ್ ಆನ್ ಹಿಮ್ಸೆಲ್ಫ್. ದೇವರು ನಮ್ಮ ಭಾರವನ್ನು ಆತನ ಮೇಲೆ ಹಾಕಿಕೊಳ್ಳುತ್ತಾ ಇದ್ದಾರೆ. ಎಷ್ಟು ಉನ್ನತವಾದ ದೇವರು ಈತನು! ಅನೇಕರು ಈ ಲೋಕಕ್ಕೆ ಬಂದು ಮನುಷ್ಯರ ಮೇಲೆ ಭಾರವನ್ನು ಹೊರಿಸಿ ಹೋಗಿದ್ದಾರೆ. ನೀನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡದೇ ಇದ್ದರೆ ಹೀಗಾಗುತ್ತೀಯ, ನೀನು ಬೆಳಗ್ಗೆ 4 ಗಂಟೆಗೆ ಏಳದಿದ್ದರೆ ಹಾಗಾಗುತ್ತೀಯ, ಸೂರ್ಯನನ್ನು ನೋಡಿದ್ರೆ ಹೀಗಾಗುತ್ತೀಯ ಎಂಬುದಾಗಿ ಅನೇಕ ವಿಧವಾದಂತಹ ಭಾರಗಳು, ಅನೇಕ ವಿಧವಾದಂತಹ ನಿಬಂಧನೆಗಳು, ಕಠಿಣವಾದ ಹೊರೆಯನ್ನು ಅನೇಕರ ಮೇಲೆ ಹೊರಿಸಿ ಅನೇಕರ ಜೀವಿತವನ್ನು ಇಕ್ಕಟ್ಟಿಗೆ ಗುರಿ ಮಾಡಿದ್ದಾರೆ, ಶ್ರಮೆಗೆ ಗುರಿ ಮಾಡಿದ್ದಾರೆ. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆತನು ಮನುಷ್ಯರ ಮೇಲೆ ಭಾರವನ್ನು ಹಾಕಲಿಲ್ಲ, ಆದರೆ ಮನುಷ್ಯರ ಭಾರವನ್ನು ಆತನ ಮೇಲೆ ಹಾಕಿಕೊಂಡನು. ಇದು ಶ್ರೇಷ್ಠತೆ ಎಂದರೆ ಅನುದಿನವೂ ಆತನು ನಮ್ಮ ಭಾರವನ್ನು ಹೊರುತ್ತಾ ಇದ್ದಾನೆ. ಯೇಸು ಕ್ರಿಸ್ತನು ವಾಸ್ತವವಾಗಿ ಲೋಕಕ್ಕೆ ಬಂದಾಗ ಆತನು ಶಿಲುಬೆಯ ಮೇಲೆ ನಮ್ಮ ಪಾಪದ ಭಾರವನ್ನು ಹೊತ್ತಿದ್ದಾನೆ. ನಮ್ಮೆಲ್ಲರ ಪಾಪ ಆತನ ಮೇಲೆ ಹಾಕಲ್ಪಟ್ಟಿತ್ತು. ಆತನು ಶಿಲುಬೆಯನ್ನು ಹೊರುತ್ತಾ ಇದ್ದಾನೆ ಅಂದರೆ ಒಂದು 80 kg ಭಾರವುಳ್ಳಂತಹ ಒಂದು ಮರದ ಶಿಲುಬೆಯನ್ನು ಮಾತ್ರ ಅಲ್ಲ ಯೇಸು ಹೊರುತ್ತಾ ಇರುವಂತದ್ದು. ಸರ್ವ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯರ ಪಾಪವನ್ನು ಆತನು ತನ್ನ ಭುಜದ ಮೇಲೆ ಹೊತ್ತುಕೊಂಡಿದ್ದಾನೆ. ಆತನನ್ನು ಹೊರತುಪಡಿಸಿ ಬೇರೆ ಯಾರು ಆ ಪಾಪವನ್ನು ಹೊರುವುದಿಲ್ಲ. ಮತ್ತೆ ಹೇಳುತ್ತೇನೆ, ಆತನನ್ನು ಹೊರತುಪಡಿಸಿ ಮನುಷ್ಯರ ಪಾಪವನ್ನು ಬೇರೆ ಯಾರು ಹೊರುವುದಕ್ಕೆ ಆಗಲ್ಲ. ಇನ್ಫ್ಯಾಕ್ಟ್ ಅವರವರ ಪಾಪವನ್ನು ಅವರೇ ಹೊರುವುದಕ್ಕೆ ಆಗಲ್ಲ. ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪವನ್ನು ಆತನ ಮೇಲೆ ಹೊತ್ತುಕೊಂಡು ಆತನು ಶಿಲುಬೆಯ ರೂಪದಲ್ಲಿ ಅದನ್ನು ಹೊತ್ತನು, ಅದನ್ನು ಭರಿಸಿದನು. ಎಷ್ಟು ಉನ್ನತನಾದ ದೇವರು ಆತನು! ಅಷ್ಟು ಮಾತ್ರವಲ್ಲದೆ ಜೀವನ ಪ್ರಯಾಣದಲ್ಲಿ ಆತನನ್ನು ಅಂಗೀಕರಿಸಿದ ನಂತರ ಪ್ರತಿದಿನವೂ ಕೂಡ ನಮ್ಮ ಜೀವಿತದ ಪ್ರಯಾಣ ಇದೆ. ಆಫೀಸ್ಗೆ ಹೋಗುವಂತವ್ರು ಹೋಗುತ್ತಾ ಇದ್ದಾರೆ, ವ್ಯಾಪಾರ ಮಾಡುವವರು ಮಾಡುತ್ತಾ ಇದ್ದಾರೆ, ಓದುವಂತವ್ರು ಓದುತ್ತಾ ಇದ್ದಾರೆ, ಪ್ರಯಾಣ ಮಾಡುತ್ತಾ ಇದ್ದಾರೆ, ಅನಾರೋಗ್ಯದಲ್ಲಿರುವವರು ಇದ್ದಾರೆ, ಸಾಲದ ಬಾಧೆಯಲ್ಲಿ ಇರುವಂತವ್ರು ಇದ್ದಾರೆ. ಎಷ್ಟೋ ಹೋರಾಟಗಳು, ಎಷ್ಟೋ ಸಮಸ್ಯೆಗಳು ದಿನನಿತ್ಯ ಜೀವಿತದಲ್ಲಿ ಇದೆ. ಭಾರದಿಂದ ಮನುಷ್ಯನು ತತ್ತರಿಸುತ್ತಿದ್ದಾನೆ ಎಂದು ವಾಕ್ಯ ಹೇಳುತ್ತದೆ. ಆದರೆ ಈ ಭಾರವನ್ನು ಯಾರು ತೀರಿಸುತ್ತಾರೆ, ಯಾರು ಹೊರುತ್ತಾರೆ ಎಂದರೆ ನಾವು ಯಾವಾಗ ದೇವರ ಸಮ್ಮುಖದಲ್ಲಿ ಬಂದು ನಮ್ಮ ಭಾರವನ್ನು ಆತನ ಮೇಲೆ ಹಾಕುತ್ತೇವೋ ಆತನು ಅದನ್ನು ಭರಿಸುತ್ತಾ ಇದ್ದಾನೆ, ಹೊರುತ್ತಾ ಇದ್ದಾನೆ. ಅದು ಕ್ರಿಸ್ಮಸ್ಗೆ 1 ಸಾರಿಯೋ, ಈಸ್ಟರ್ಗೆ 1 ಸಾರಿಯೋ, ಗುಡ್ ಫ್ರೈಡೆ ದಿನವೋ, ಅಥವಾ ಬೇರೆ ಯಾವುದೋ ಒಂದು ದಿನದಲ್ಲಿ ಯಾವುದೋ ಪ್ರತ್ಯೇಕವಾದ ದಿನಗಳಿರುತ್ತದೆ, ಆ ದಿನಗಳಲ್ಲಿ ಮಾತ್ರವಲ್ಲ, ಅನುದಿನವೂ ಕೂಡ, ಎವ್ರಿ ಡೇ, ಡೈಲಿ ಎನ್ನುವಂತಹ ಮಾತು ಇಂಗ್ಲಿಷ್ನಲ್ಲಿದೆ. ಪ್ರತಿದಿನವೂ ಕೂಡ ನಮ್ಮ ಭಾರವನ್ನು ಹೊರುವ ಆತನಾಗಿದ್ದಾನೆ. ಎಷ್ಟು ಉನ್ನತನಾದ ದೇವರು! ಈ ದಿನ ನಿಮ್ಮ ಭಾರವನ್ನು ಹೊರುವಂತಹ ದೇವರೊಬ್ಬರಿದ್ದಾರೆ. ನಿನ್ನ ಭಾರವನ್ನು ಭರಿಸುವಂತಹ ರಕ್ಷಕನೊಬ್ಬರಿದ್ದಾರೆ. ಒಂದು ವೇಳೆ ಇಲ್ಲಿಯ ತನಕ ನಿನ್ನ ಭಾರವನ್ನು ನೀನೇ ಹೊರುತ್ತಾ ಬಳಲಿ ಹೋಗುತ್ತಾ, ನಿರಾಶೆ ಹೊಂದುತ್ತಾ, ಕುಗ್ಗಿ ಹೋಗುತ್ತಾ, ಬಳಲಿ ಹೋಗುತ್ತಾ ಇದ್ದೀಯೇನೋ, ಜೀವಿತದಲ್ಲಿ ಸಂತೋಷ ಇಲ್ಲದೆ, ಆನಂದ ಇಲ್ಲದೆ, ಸಮಾಧಾನ ಇಲ್ಲದೆ ಕಳವಳ ಪಡುತ್ತಾ ಇದ್ದೀಯೇನೋ,
ಕರ್ತನು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಬಲವಾದ ಕಾರ್ಯವನ್ನು ಆತನು ನಿಮ್ಮ ಜೀವಿತದಲ್ಲಿ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ನಿನ್ನ ಭಾರವನ್ನು ಆತನ ಮೇಲೆ ಹಾಕು. ನಿನ್ನ ಎಲ್ಲಾ ಕಷ್ಟದ ಭಾರವನ್ನು ಆತನ ಮೇಲೆ ಹಾಕು. ಕರ್ತನೆ, ನಿನ್ನ ಸಹಾಯ ನನಗೆ ಬೇಕು. ನೀನೇ ನನ್ನ ಆಶ್ರಯ ದುರ್ಗ, ನೀನೇ ನನ್ನ ರಕ್ಷಕನು, ನೀನೇ ನನ್ನ ಕೇಡಿಯೋ ಅಪ್ಪ, ನೀವೇ ನನ್ನ ಸಮಸ್ತವು. ನನ್ನನ್ನು ಬಲಪಡಿಸುವ ಆತನು ನೀವೇ. ಭಕ್ತನಾದ ಪೌಲನು ಹೇಳುತ್ತಾನೆ ಅಲ್ವಾ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. ಯಾಕೆ ಪೌಲನೇ ಸಮಸ್ತವನ್ನು ನಾನು ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದೆಯಾ ಅಂದರೆ, ನನ್ನನ್ನು ಬಲಪಡಿಸುವಂತ ದೇವರು ನನಗೆ ಇದ್ದಾರೆ. ಆತನು ನಿನ್ನ ಭಾರವನ್ನು ಹೊರುವಂತದ್ದು ಮಾತ್ರವಲ್ಲ, ನಿನಗೆ ಬೇಕಾದಂತಹ ಬಲವನ್ನು ಕೂಡ ಆತನು ಅನುಗ್ರಹಿಸುತ್ತಾರೆ. ಈ ದಿನ ಆತನ ಮೇಲೆ ಹಾಕುತ್ತೀಯಾ ಅಥವಾ ನೀನೇ ಅದನ್ನು ಹೊರುತ್ತೀಯಾ? ನಿನ್ನ ಕಷ್ಟವನ್ನು ನಿನ್ನ ಮೇಲೆ ಹಾಕಿಕೊಂಡು ಅಧೈರ್ಯ ಪಡುತ್ತೀಯಾ? ಸಹೋದರ, ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಆತನ ಮೇಲೆ ಹಾಕು. ಆತನ ಸಮ್ಮುಖದಲ್ಲಿ ಮೊಣಕಾಲೂರಿ ದೇವರ ವಾಕ್ಯವನ್ನು ಓದುವುದರ ಮೂಲಕ ನಿನ್ನ ಹೃದಯವನ್ನು ಶುದ್ಧ ಮಾಡಿಕೋ. ಮಾನಸಿಕವಾದ ಒತ್ತಡದಿಂದ ನೀನು ಬಿಡುಗಡೆ ಹೊಂದಬೇಕೆಂದು ದೇವರು ಕೋರುತ್ತಿದ್ದಾರೆ. ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿರಿ. ನಿಮ್ಮ ಭಾರವನ್ನು ಹೊರುವಂತಹ ನಿನ್ನ ದೇವರು ನಿನಗೋಸ್ಕರವಾಗಿ ಎದುರು ನೋಡುತ್ತಾ ಇದ್ದಾರೆ. ಆತನು ನಿನ್ನ ರಕ್ಷಣಾ ಕರ್ತನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆತನು ಸಮಸ್ತವನ್ನು ಕೂಡ ಮಾಡುವುದಕ್ಕೆ ಸಾಮರ್ಥ್ಯವುಳ್ಳವನು. ಆತನನ್ನು ದೃಷ್ಟಿಸು. ಅದ್ಭುತವನ್ನು ಕಾಣುತ್ತೀಯ? ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ಕರ್ತನ ಮಾರ್ಗದಲ್ಲಿ ಪ್ರಯಾಣಿಸಿರಿ. ಅದ್ಭುತವನ್ನು ಕಾಣುತ್ತೀರಾ? ಪ್ರೀತಿಯುಳ್ಳ ನಮ್ಮ ತಂದೆ, ನೀವು ಸ್ತುತಿ ಹೊಂದತಕ್ಕ ದೇವರು ಅಪ್ಪ. ಯಾಕಂದ್ರೆ ನೀವು ಅನುದಿನವೂ ನಮ್ಮ ಭಾರವನ್ನು ಹೊರುವಂತಹ ದೇವರು. ಲೋಕದಲ್ಲಿ ಅನೇಕರು ಬಂದರೂ ನಮ್ಮ ಮೇಲೆ ಭಾರವನ್ನು ಹಾಕಿ ಹೋದರು, ಆದರೆ ನೀವೊಬ್ಬರು ಮಾತ್ರವೇ ನಮ್ಮ ಭಾರವನ್ನು ಹೊರುವುದಕ್ಕಾಗಿ ಬಂದಿದ್ದೀರಾ. ನಮ್ಮ ಭಾರವನ್ನು ತೊಲಗಿಸುವುದಕ್ಕಾಗಿ ಬಂದಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಿಯರನ್ನು ಮುಟ್ಟಿರಿ, ಬಲಪಡಿಸಿ, ಅದ್ಭುತ ಮಾಡಿರಿ. ಎಲ್ಲಾ ವಿಷಯದಲ್ಲೂ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿರಿ. ಅವರ ಕುಟುಂಬ ಜೀವಿತದಲ್ಲಿ, ಅವರ ಉದ್ಯೋಗದಲ್ಲಿ, ಅವರ ವ್ಯಾಪಾರದಲ್ಲಿ, ಅವರ ಕೆಲಸದಲ್ಲಿ, ಅವರ ವಿದ್ಯಾಭ್ಯಾಸದಲ್ಲಿ, ಅವರ ಆತ್ಮಿಕ ಜೀವಿತದಲ್ಲಿ, ಅವರ ಪ್ರಯಾಣದಲ್ಲಿ ಬೇಕಾದ ಶಕ್ತಿ ಬಲವನ್ನು ಅನುಗ್ರಹಿಸಿರಿ. ನಿಮ್ಮ ನಾಮವನ್ನು ಯಾವಾಗಲೂ ಕೂಡ ಅವರ ಜೀವಿತದ ಮೂಲಕವಾಗಿ ಘನಪಡಿಸಿಕೊಳ್ಳುವಂತೆ, ಮಹಿಮೆಪಡಿಸಿಕೊಳ್ಳುವಂತೆ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. God bless you, dear friends. Have a wonderful day.